ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಮೈ ಜಾಬ್ ಅಡ್ಡ. ಸೊ ಇವತ್ತು ನಾನು ನಿಮಗೆ ಹೇಗೆ ಯುವ ನಿಧಿಗೆ ಅಪ್ಲೈನ ನೀವು ಅರ್ಜಿಗಳನ್ನ ಸಲ್ಲಿಸ್ಬೋದಾಗಿರುತ್ತೆ, ಅಪ್ಲೈ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ಸೊ ತುಂಬ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ, ಅವರೆಲ್ಸ್ ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ತುಂಬ ಈಸಿಯಾಗಿ ನಾನು ನಿಮ್ಗೆ ಇವತ್ತು ಹೇಳ್ತೀನಿ ಏನು ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಸೇವಾ ಸಿಂಧು ವೆಬ್ಸೈಟು ಇಲ್ಲೇ ಮೇಲ್ಗಡೆ ನಿಮ್ಗೆ ಆಲ್ರೆಡಿ ಕಾಣಿಸ್ತಿದೆ. ಬಟ್ ಅದಲ್ದೇನೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಇದರದ ಲಿಂಕ್ನ ನಾನು ನಿಮಗೆ ಕೊಡ್ತೀನಿ. ಸೊ ಯಾರು ಕಷ್ಟಪಡೋದು ಬೇಕಿರಲ್ಲ, ಡಿಸ್ಕ್ರಿಪ್ಷನಲ್ಲಿ ಹೋಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ಒಂದು ಪೇಜ್ಗೆ ಬರ್ತೀರಾ. ಸೊ ಇಲ್ಲೇನು ಅಂತಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತು, ತುಂಬ ಯೋಜನೆಗಳಿಗೆ ಆಲ್ರೆಡಿ ತುಂಬ ಜನ ಇಲ್ಲಿ ಅಪ್ಲೈನ ಮಾಡಿರ್ತಾರೆ. ಯಾಕಂದರೆ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಜ್ಯೋತಿ ಆಗಿರ್ಬೋದು, ಶಕ್ತಿ ಯೋಜನೆಗೆ ಅಪ್ಲೈ ಮಾಡಿಲ್ಲ, ಬಟ್ ಗೃಹಲಕ್ಷ್ಮಿ ಆ್ಯಂಡ್ ಗೃಹಜ್ಯೋತಿಗೆ ಎರಡಕ್ಕೂ ಅಪ್ಲೈ ಮಾಡಿರ್ತೀರ. ಈಗ ಯುವ ನಿಧಿ ಕೂಡ ಬಂದಿದೆ. ಸೊ ಇದಕ್ಕೆ ನೀವು ಅಪ್ಲೈ ಮಾಡಬೇಕಂತಂದರೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಯುವ ನಿಧಿ ಅಂತ ಇಲ್ಲಿ 4ನೇ ಬಾಕ್ಸ್ ಇದೆಯಲ್ಲ, ಜಸ್ಟ್ ಇದನ್ನು ಕ್ಲಿಕ್ ಮಾಡಬೇಕಷ್ಟೇ. ಸೊ ಈಗ ನಿಮಗೆ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟಲ್ಲಿ ಏನು ಅಂತಂತಂದರೆ ನೀವು ಒಂದು ಫಸ್ಟ್ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನೀವಿಲ್ಲಿ ನೋಂದಣಿನ ಮಾಡ್ಕೋಬೇಕಾಗುತ್ತೆ. ಹೇಗೆ ಅಂತಂತಂದರೆ ಇಲ್ಲಿ ನಿಮ್ಮ ಲಾಗಿನ್ ಐ ಡಿ ಕೊಡಿ. ಲಾಗಿನ್ ಐ ಡಿ ಇಲ್ಲ ಅಂತಂದರೆ ನಿಮ್ಮ ಒಂದು ಫಸ್ಟ್ ಮೊಬೈಲ್ ನಂಬರ್ನ ಕೊಡಿ. ಓಕೆನಾ? ಸಿಂಪಲ್. ತುಂಬ ಜನ ಇದೇ ತೊಂದರೆ, ಅಯ್ಯೋ ನನ್ನ ಹತ್ರ ಲಾಗಿನ್ ಐ ಡಿ ಇಲ್ಲ ಅಂತ ತುಂಬ ಜನ ತಲೆ ಕೆಡಿಸ್ಕೊತಾ ಇದ್ದೀರಾ. ಏನೂ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಅಲ್ಲಿ ಜಸ್ಟ್ ಏನು ಅಂತಂದರೆ ನಿಮ್ಮ ಮೊಬೈಲ್ ನಂಬರ್ನ ಕೊಡಬೇಕಾಗುತ್ತೆ. ಮೊಬೈಲ್ ನಂಬರ್ನ ಕೊಟ್ಟಾದಮೇಲೆ ಇಲ್ಲಿ ಗೆಟ್ ಒ ಟಿ ಪಿ ಅಂತ ಇರುತ್ತೆ, ಅದನ್ನು ಜಸ್ಟ್ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಅಲ್ಲಿ ಕ್ಲಿಕ್ ಮಾಡಿ ನಂತರ ಏನು ಅಂತಲೇ ಇಲ್ಲಿ ಕ್ಯಾಪ್ಚಾ ಕೊಟ್ಟಿದ್ದಾರೆ, ಏನು ನಂಬರ್ಸ್ ಕೊಟ್ಟಿರ್ತಾರೋ ಅಲ್ಲ ಆಲ್ಫಬೆಟ್ಸ್ ಕೊಟ್ಟಿರ್ತಾರೋ ನೀಟಾಗಿ ಅದನ್ನು ಕ್ಲಿಕ್ ಮಾಡಿ ಲಾಗಿನ್ ಕೊಡಿ. ಓಕೆನಾ? ಮತ್ತೆ ನೀವು ರಿಜಿಸ್ಟರ್ ಫಾರ್ಗಾಟ್ ಪಾಸ್ವರ್ಡ್ ಕೊಟ್ಟರೆ ಅದೊಂದು ದೊಡ್ಡ ಪ್ರೊಸೀಜರ್ ಆಗುತ್ತೆ. ಅದೆಲ್ಲ ಏನು ಬೇಡ, ಜಸ್ಟ್ ಅದನ್ನು ಕೊಟ್ಟು ನೀವು ಲಾಗಿನ್ ಆಗಿ. ಓಕೆನಾ? ಲಾಗಿನ್ ಆದರೆ ನಿಮ್ಗೇನಾಗುತ್ತೆ ಅಂತಂದರೆ, ಸೊ ನೀವಲ್ಲಿ ಕ್ಲಿಕ್ ಮಾಡ್ತಿದ್ದಂಗೆ ಏನಾಗುತ್ತೆ ಅಂತಂದರೆ ನೀವು ಈ ಒಂದು ಪೋರ್ಟಲ್ಗೆ ಬರ್ತೀರಾ. ಇದು ಬಂದು ಸೇವಾ ಸಿಂಧುದೆ ಪೋರ್ಟಲ್ಲು, ಬಟ್ ಇದು ಬಂದು ಸರ್ವಿಸ್ ಪ್ಲಸ್ ಅಂತ ಅಂದ್ಬಿಟ್ಟು ಈ ಒಂದು ವೆಬ್ಸೈಟು. ಇಲ್ಲಿ ಆಲ್ರೆಡಿ ನಿಮ್ಮ ಒಂದು ಹೆಸರು ಎಲ್ಲನೂ ಇಲ್ಲಿ ಆಲ್ರೆಡಿ ಇರುತ್ತೆ. ಸೊ ಇಲ್ಲಿ ಯಾವ ಒಂದು ಇದು ಬೇಕು ಅಂತ ಅಂದ್ಬಿಟ್ಟು ನೀವಿಲ್ಲಿ ಇದು ಮಾಡಿದ್ರೆ, ಸೊ ಅಪ್ಲೈ ಫಾರ್ ಸರ್ವಿಸನ್ನು ನೀವಿಲ್ಲಿ ಕ್ಲಿಕ್ ಮಾಡಿದ್ರೆ ವ್ಯೂ ಆಲ್ ದ ಅವೈಲಬಲ್ ಸರ್ವಿಸ್ ಅಂತ ಬರುತ್ತೆ. ಸೊ ಏನು ಅಂತ ಅಂದ್ಬಿಟ್ಟು ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಸರ್ಚಲ್ಲಿ ನೀವು ಕೊಡಬೇಕಾಗುತ್ತೆ. ಏನು ಯುವ ನಿಧಿ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ಬಂದಿರುತ್ತೆ ನೋಡಿ, ಒಂದು ಯುವ ನಿಧಿದೇ ಒಂದು ವೆಬ್ಸೈಟ್ ಆಗಿರುತ್ತೆ. ಸೊ ನೀವು ಇಲ್ಲೇನೇನೇ ಅಪ್ಲೈನ ಮಾಡಬೇಕಾಗುತ್ತೆ. ಸೊ ಈಗ ನೀವು ನೋಡ್ಬೋದು ಈ ಒಂದು ಇದರಲ್ಲಿ ಒಂದು ರೆಡ್ ಕಲರ್ ಒಂದು ಲೈನು ಸ್ಕ್ರೋಲ್ ಆಗ್ತಿದೆ. ಏನು ಅಂತಂತಂದರೆ ಅಪ್ಲಿಕೇಶನ್ ಕೆಪ್ಟ್ ಇನ್ ದ ಡ್ರಾಫ್ಟ್ ಮೋಡ್ ವಿಲ್ ಗೆಟ್ ಆಟೋ ಡಿಲೀಟೆಡ್ ಆಫ್ಟರ್ 3 days ಫ್ರಮ್ ದ ಡೇಟ್ ಆಫ್ ಸಬ್ಮಿಷನ್ ಇಫ್ ನಾಟ್ ಸಬ್ಮಿಟೆಡ್. ಅಂದರೆ 3 ದಿನದವರೆಗೂ ಡ್ರಾಫ್ಟಲ್ಲಿ ಸೇವ್ ಆಗಿರುತ್ತೆ. ಅಂದರೆ ಇವತ್ತು ನೀವು ಸ್ಟಾರ್ಟ್ ಮಾಡಿರ್ತೀರ, ಏನೂ ಡಾಕ್ಯುಮೆಂಟ್ಸ್ ಸಿಕ್ಕಿರಲ್ಲ, ಆ ಥರದ್ದು ಏನಾದರೂ ತೊಂದರೆ ಆದಾಗ ಏನು ಮಾಡಿರ್ತೀರ, ಸ್ಟಾಪ್ ಮಾಡಿರ್ತೀರ, ಸಬ್ಮಿಟ್ ಇನ್ನೂ ಮಾಡಿರಲ್ಲ. ಸೊ ಆವಾಗ 3 daysವರೆಗೂ ಡ್ರಾಫ್ಟಲ್ಲಿರುತ್ತೆ, ಬಟ್ ಆಫ್ಟರ್ 3 days ಅದು ಡಿಲೀಟ್ ಆಗಿಬಿಡುತ್ತೆ. ಸೊ 3 ದಿನದ ಒಳಗಡೆನೇ ನೀವಿಲ್ಲಿ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ. ಓಕೆ. ಸೊ ಇದಿಷ್ಟು ಆದಾದಮೇಲೆ ಇನ್ನೊಂದು ಮೇಯ್ನ್ ಏನು ಹೇಳಿದ್ದಾರೆ ಅಂತಂತಂದರೆ ಇಲ್ಲಿ ಕೆಳಗಡೆ ಇದು ಯುವ ನಿಧಿದೆ ಒಂದು ಯೋಜನೆ ಇದು. ಓಕೆ. ಟು ಚೆಕ್ ದ ಅಕಾಡೆಮಿಕ್ ಡೀಟೇಲ್ಸ್ ಇನ್ NAD ಪೋರ್ಟಲ್. ಓಕೆನಾ? ನಿಮ್ಮ ಒಂದು ಶೈಕ್ಷಣಿಕ ವಿವರಗಳನ್ನ ನೀವು NAD ಪೋರ್ಟಲಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನೀವು ಇದನ್ನು ಕ್ಲಿಕ್ ಮಾಡಬೇಕು. ಓಕೆ. ಸೊ ಇದು NAD karnataka.gov. ಓಕೆ. ಸೊ ಇಲ್ಲಿ ನೀವೇನಾಗುತ್ತೆ ಅಂತಂತಂದರೆ ಇಲ್ಲಿ ಯುವ ನಿಧಿ ಇದು ನೋಡಿ, ಪದವೀಧರ ನಿರುದ್ಯೋಗಿಗಳಿಗೆ ಪ್ರತಿ ತಿಂಗಳು 3,000, ಡಿಪ್ಲೊಮೊ ಹೊಂದಿದ ನಿರುದ್ಯೋಗಿಗಳಿಗೆ ಪ್ರತಿ ತಿಂಗಳು 1,500 ರೂಪಾಯಿನ ಕೊಡುತ್ತೆ ಅಂತ ಹೇಳಿದ್ದಾರೆ. ಸೊ ಎಷ್ಟು ಆಲ್ರೆಡಿ ಅಪ್ಲೈ ಮಾಡಿದ್ದಾರೆ, ಎಷ್ಟಿದು ಎಲ್ಲನೂ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವೇನು ಮಾಡಬೇಕು ಅಂತಂತಂದರೆ, ಸೊ ಇಲ್ಲಿ ಒಂದು ಚಾಟ್ ಬಾಕ್ಸ್ ಕೂಡ ಓಪನ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ವೆಲ್ಕಮ್ ನೋಟ್ ಇದೆ. ಮತ್ತು 2023ಯಲ್ಲಿ ಪದವಿನ ಪಡೆದಿದ್ದೀರಾ ಅಂತ ಕೇಳಿದ್ರೆ ಹೌದು ಅಂತ ಹೇಳಿ ದಯವಿಟ್ಟು ನಿಮ್ಮ ವಿದ್ಯಾರ್ಹತೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಪದವಿ ಅಂತ ಆಯ್ಕೆ ಮಾಡಿಕೊಂಡ್ರೆ, ಸೊ ನೀವಿಲ್ಲಿ ನೋಡಿ ಇಲ್ಲಿ ವಿಶ್ವವಿದ್ಯಾಲಯ ಇಲ್ಲ ಅನ್ಸುತ್ತೆ, ಸಾರಿ. ಓಕೆ. ಇಲ್ಲಿ ಯಾವ ಒಂದು ವಿಶ್ವವಿದ್ಯಾಲಯದಲ್ಲಿ ನೀವು ಮಾಡ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ನೀವಿಲ್ಲಿ ಸೆಲೆಕ್ಷನ್ನ ಮಾಡಬೇಕಾಗುತ್ತೆ. ಸೊ ಸೆಲೆಕ್ಷನ್ನ ಮಾಡಿದ್ಮೇಲೆ ಸೊ ನೋಡ್ಬೋದು ನೀವು ಇಲ್ಲಿ ತುಂಬ ಯೂನಿವರ್ಸಿಟೀಸ್ ಇಲ್ಲಿ ಬಂದಿದೆ. ನಂತರ ನಿಮ್ಮ ಒಂದು ರಿಜಿಸ್ಟರ್ ನಂಬರು, ಆಧಾರ್ ಸಂಖ್ಯೆ ಇದೆಲ್ಲನೂ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಓಕೆ. ಯೂನಿವರ್ಸಿಟಿ ನನ್ನ ಒಂದು ರಿಜಿಸ್ಟರ್ ನಂಬರ್ ಆಗಿರ್ಬೋದು, ಆಧಾರ್ ನಂಬರ್ ಎಲ್ಲನೂ ನಾನಿಲ್ಲಿ ಟೈಪ್ ಮಾಡಿದ್ದೀನಿ. ಸೊ ಈಗ ನಾನು ಇದನ್ನು ಸೆಂಡ್ ಮಾಡ್ತೀನಿ.
ಸೊ ಸೆಂಡ್ ಕೊಟ್ಟಾಗ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಇದು ಓಪನ್ ಆಗುತ್ತೆ. ಸೊ ಸ್ವಲ್ಪ ಪೋರ್ಟಲ್ಗಳೆಲ್ಲನೂ ತುಂಬ ಸ್ಲೋ ಇದೆ, ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಬೇಕಾಗುತ್ತೆ. ಏನು ಅಂತಂತಂದರೆ, ಕ್ಷಮಿಸಿ, ನಿಮ್ಮ ಪದವಿ ಅಥವಾ ಡಿಪ್ಲೊಮೊ ಪ್ರಮಾಣಪತ್ರವು NADಯಲ್ಲಿ ಲಭ್ಯವಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಿಮ್ಮ ವಿಶ್ವವಿದ್ಯಾಲಯ ಮಂಡಳಿಯನ್ನು ಸಂಪರ್ಕಿಸಿ. ಸೊ ನೀವು ಅರ್ಹತಾ ಪರೀಕ್ಷೆಯನ್ನು ಮುಂದುವರಿಸಲು ಬಯಸುವಿರಾ? ಸೊ ಈಗ ನಮ್ಮದು NDA ಇದು ಲಭ್ಯ ಇಲ್ಲ ಅಂತ ಬಂದಿದೆ. ಸೊ ಅವಾಗ ಏನಾಗುತ್ತೆ ಅಂದರೆ ನೀವು ಯೂನಿವರ್ಸಿಟಿಗಳಿಗೆ ಹೋಗಿ ನೀವು ನಿಮ್ಮ ಒಂದು ಇದನ್ನು ಸಬ್ಮಿಷನ್ ಮಾಡ್ಕೋಬೇಕಾಗುತ್ತೆ. ಬೈ ಚಾನ್ಸ್ ಅರ್ಹತೆ ಪರಿಶೀಲನೆ ಮುಂದುವರಿಸಿ ಅಂದರೆ ಹೌದೂನ ಕೊಡಿ. ಓಕೆ, ನೆಕ್ಸ್ಟು ಕರ್ನಾಟಕದಲ್ಲಿ ಕನಿಷ್ಠ 6 ವರ್ಷ ಓದಿದ್ದೀರಾ? ಹೌದು. ಓಕೆ, ನೆಕ್ಸ್ಟು ನೀವು ಪ್ರಸ್ತುತ ಹೆಚ್ಚಿನ ಅಧ್ಯಯನಕ್ಕಾಗಿ ವಿಶ್ವವಿದ್ಯಾಲಯದಲ್ಲಿ ಸೇರಿಕೊಂಡಿದ್ದೀರಾ? ಇಲ್ಲ. ನೆಕ್ಸ್ಟು ನೀವು ಪ್ರಸ್ತುತ ಯಾವುದೇ ಸರ್ಕಾರಿ ಖಾಸಗಿ ವಲಯದಲ್ಲಿ ಉದ್ಯೋಗ ಮಾಡ್ತಿದ್ರೆ ಮಾಡ್ತಿದ್ದೀರಾ? ಓಕೆನಾ? ಅಭಿನಂದನೆಗಳು. ಒದಗಿಸಿದ ಮಾಹಿತಿಯನ್ನು ಆಧಾರದ ಮೇಲೆ ನೀವು ಯುವ ನಿಧಿ ಯೋಜನೆ ಅರ್ಜಿ ಸಲ್ಲಿಸಲು ಅರ್ಹರಿದ್ದೀರಿ. ದಯವಿಟ್ಟು ಸೇವಾ ಸಿಂಧು ಪೋರ್ಟಲ್ಗೆ ಭೇಟಿ ನೀಡಿ ಮತ್ತು ನಿಮ್ಮ ಅರ್ಜಿಯನ್ನು ಸಲ್ಲಿಸಿ. NDA ಕರ್ನಾಟಕಕ್ಕೆ ಭೇಟಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಯಾವುದೇ ಪ್ರಶ್ನೆಗಳಿದ್ದರೂ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ಅಂದರೆ ಅವರು ಒಂದು ನಂಬರ್ನ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಆ ಒಂದು ಪೋರ್ಟಲ್ ಹೆಸರನ್ನು ಇಮೇಲ್ ID ಕೊಟ್ಟಿದ್ದಾರೆ, ಅದಕ್ಕೆ ನೀವು ಸಂಪರ್ಕಿಸಿ. ಓಕೆನಾ? ಬಟ್ NDAಯಲ್ಲಿ ಎಜುಕೇಷನ್ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಇಲ್ಲ ಅವ್ರದ್ದು. ಸೊ ಅದಕ್ಕೆ ನಾವೇನು ಮಾಡಬೇಕೀಗ, ಅವ್ರಿಗೆ ಹೇಳ್ಬೇಕು, ನಾನು ಹೋಗಿ ನಿಮ್ಮ ಒಂದು ಯೂನಿವರ್ಸಿಟಿನ ನೀವು ಭೇಟಿಯಾಗಿ ಅಂತ ಅಂದ್ಬಿಟ್ಟು. ಸೊ ಈಗ ಏನಾಗುತ್ತೆ ಅಂತಂದರೆ, ಈಗ ಮತ್ತೇನೇನಾಗುತ್ತೆ, ನಾನು ಇದಕ್ಕೆ ಹೋಗಬೇಕು. ಅದಕ್ಕೆ ಸೇವಾ ಸಿಂಧು ಪೋರ್ಟಲ್ ಇದಲ್ದೇನೆ ಪ್ರಕಟಣೆ ಕೊಟ್ಟಿದ್ದಾರೆ, ನೋಡ್ಬೋದು ನೀವಿಲ್ಲಿ. ಶೈಕ್ಷಣಿಕ ಸಂಸ್ಥೆಗೆ ಘೋಷಣೆ ನಮೂನೆ ಈಗ ಲಭ್ಯವಿದೆ. ನೆಕ್ಸ್ಟು ವಿದ್ಯಾರ್ಥಿಗಳು ಈಗ ತಮ್ಮ ಪ್ರೊವಿಷನ್ ಡಿಗ್ರಿ ಪ್ರಮಾಣಪತ್ರವನ್ನು ಡಿಜಿಲಾಕರ್ನಿಂದ ಪಡೆದುಕೊಳ್ಳಬಹುದು. ಯುವ ನಿಧಿ ಯೋಜನೆಗೆ ನಿಮ್ಮ ಅರ್ಜಿಯನ್ನು ಪರಿಶೀಲಿಸಿ. ಅರ್ಹತೆಗಳನ್ನು ಪರಿಶೀಲಿಸಿ. NADನಲ್ಲಿ ನಿಮ್ಮ ದಾಖಲೆ ಲಭ್ಯಗಳನ್ನು ಪರಿಶೀಲಿಸಿ. ಫಾರ್ ಎಕ್ಸಾಂಪಲ್ NADಯಲ್ಲಿ ನಾನು ಪರಿಶೀಲಿಸಬೇಕು ಅನ್ನೋದಾದರೆ ನೋಡಿ, ಈಗ ಹೌದು ಅಂತ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಪದವಿ. ಸೊ ಈಗ ಮತ್ತೆ ಸೇಮ್ ಅದೇ ಬರುತ್ತೆ. ಓಕೆನಾ? ಸೊ ಇಲ್ಲಿ ಇಲ್ಲ ಅಂತ ಬಂದಾಗ ಏನು ಮಾಡಬೇಕಾಗುತ್ತೆ, ನಾವು ಇಲ್ಲೇನೋ ನಿಮಗೆ ಹೌದು, ನೀವು ಇದೆಲ್ಲ ಕೊಟ್ಟು ಡೀಟೇಲ್ಸ್ ಎಲ್ಲ ಕೊಟ್ಟಾದ್ಮೇಲೆ ಹೌದು ಅಂತ ಬಂದರೆ ನಿಮ್ಮ ಒಂದು ರಿಜಿಸ್ಟರ್ ನಂಬರು ಯಾವ ಇಯರಲ್ಲಿ ಪಾಸ್ ಆಗಿದ್ರೆ ಎಲ್ಲನೂ ಬರುತ್ತೆ. ಓಕೆನಾ? ಬೈ ಚಾನ್ಸ್ ಬರಲಿಲ್ಲ ಅಂತಂತಂದರೆ ನೀವು ನಿಮ್ಮ ಯೂನಿವರ್ಸಿಟಿಗಳನ್ನ ಆಗಿರ್ಬೋದು, ನಿಮ್ಮ ಕಾಲೇಜ್ಗಳನ್ನ ಆಗಿರ್ಬೋದು, ನೀವು ಸಂಪರ್ಕಿಸಲೇಬೇಕಾಗುತ್ತೆ. ಓಕೆ, ನೆಕ್ಸ್ಟು ಈಗ ಯುವ ನಿಧಿದು ಅಪ್ಲಿಕೇಶನ್ ಸಲ್ಲಿಸೋಕ್ಕಿಂತ ಮುಂಚೆ ಫಸ್ಟು ನೀವು ಸೆಲ್ಫ್ ಡೆಕ್ಲರೇಷನ್ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಸೊ ಅವ್ರು ಏನು ಕೊಟ್ಟಿದ್ದಾರೆ ನೋಡಿ, ನಾನು ಕರ್ನಾಟಕದ ಗೃಹವಾಸಿಯಾಗಿದ್ದೇನೆ ಅಂದರೆ ನೀವು ಡೊಮೈನ್ ಆಫ್ ಕರ್ನಾಟಕ, ನೀವು ಕರ್ನಾಟಕದಲ್ಲೇ ವಾಸಿಸ್ತಾ ಇದ್ದೀರಾ ಅಂತ. ಅಕಾಡೆಮಿಕ್ ಇಯರ್ನ ಬಂದು ನೀವು 2023ರಲ್ಲಿ ನೀವು ಪಾಸ್ ಮಾಡಿದ್ದೀರಾ. ಗ್ರ್ಯಾಜುಯೇಷನ್ ಆಗಿರ್ಬೋದು, ಡಿಪ್ಲೊಮೊ ಆಗಿರ್ಬೋದು, ನೀವು 2023ರಲ್ಲೇ ನೀವು ಕಂಪ್ಲೀಟ್ನ ಮಾಡಿರಬೇಕಾಗುತ್ತೆ. ಐ ಆಮ್ ನಾಟ್ ಪರ್ಸೂವಿಂಗ್ ಎನಿ ಹೈಯರ್ ಎಜುಕೇಷನ್ ಅಂದರೆ ನೀವು ಯಾವುದೇ ಥರವಾದ MSc ಆಗಿರ್ಬೋದು, MA, MCom ಆ ಥರ ಯಾವುದೇ ಒಂದು ಡಬಲ್ ಡಿಗ್ರಿನ ಅಥವಾ ಬೇರೆ ಏನಾದ್ರು PhD ಆ ಥರ ಏನೂ ಮಾಡ್ತಿರಲ್ಲ. ಸಿಂಗಲ್ ಡಿಗ್ರಿಯಲ್ಲಿ ನೀವು ಮಾಡಿ ಮುಗಿಸ್ಬಿಟ್ಟು ಮನೇಲಿರ್ತೀರ ಅಂಥವ್ರಿಗೆ ನೀವು ಇಲ್ಲಿ ಅಪ್ಲೈನ ಮಾಡಿ. ನೆಕ್ಸ್ಟು ಐ ಆಮ್ ನಾಟ್ ಅ ಸೆಲ್ಫ್ ಎಂಪ್ಲಾಯ್ಡ್ ಅಂದರೆ ನೀವು ಯಾವುದೇ ಥರವಾದ ಸ್ವಂತ ಉದ್ಯೋಗಗಳನ್ನ ನೀವು ಮಾಡ್ತಿಲ್ಲ, ಬಿಸ್ನೆಸ್ನ ಮಾಡ್ತಿಲ್ಲ. ಐ ಆಮ್ ನಾಟ್ ಅವೈಲಿಂಗ್ ESI, PF, NPS ಬೆನಿಫಿಟ್ಸ್ ಅಂದರೆ ಯಾವುದೇ ಥರವಾದ ನ್ಯಾಷನಲ್ ಸ್ಕೀಮ್ಸಲ್ಲಿ ನಾನಿಲ್ಲ ಅಂತ. ಐ ಆಮ್ ನಾಟ್ ಎಂಪ್ಲಾಯ್ಡ್, ನಾನು ಯಾವುದೇ ಒಂದು ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು, ಗೌರ್ಮೆಂಟ್ ಕೆಲಸದಲ್ಲಿ ನಾನು ಇಲ್ಲ ಅಂತ ಅಂದ್ಬಿಟ್ಟು ನೀವು ಅಪ್ಲೈನ ಮಾಡಿ. ಸೊ ಇಲ್ಲಿ ಏನು ಅಂತಂದರೆ ನೀವು ಎಲ್ಲನೂ ಕರೆಕ್ಟಾಗಿ ಇರಬೇಕು. ಇಲ್ಲಿ ನೋಡಿ, the information provided in the application as per Yuvanidhi guidelines is true to the best of my knowledge, and if it is proved false, I will be liable for legal action and cancellation of my application and benefits. ಸೊ ಬರೀ ಕ್ಯಾನ್ಸಲೇಷನ್ ಆದರೆ ಅದೊಂಥರ, ಬಟ್ ಲೀಗಲ್ ಆ್ಯಕ್ಷನ್ಸ್ ಏನಾದರೂ ಮುಂದೆ ತಗೋತೀವಿ ಅಂತ ಬಂದರೆ ಗೌರ್ಮೆಂಟು ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದ್ರ ಬದಲು ಏನು ಕರೆಕ್ಟಾಗಿದೆಯೋ ಆ ಒಂದು ಇನ್ಫಾರ್ಮೇಷನ್ನ ಕೊಡಿ, ಹೌದು ಇಲ್ಲ ಎಸ್. ಓಕೆನಾ? ಇಫ್ ನೋ ಎಲ್ಲನೂ ಕರೆಕ್ಟಾಗಿದ್ದರೆ ಎಸ್ ಅಂತ ಕೊಡಿ. ಓಕೆನಾ? ನೆಕ್ಸ್ಟ್ ಅಪ್ಲಿಕೆಂಟ್ ಡೀಟೇಲ್ಸ್, ಇಲ್ಲಿ ನಿಮ್ಮ ಒಂದು ಆಧಾರ್ ಅಥೆಂಟಿಕೇಷನ್ ಆಗಬೇಕಾಗಿರುತ್ತೆ. ನಿಮ್ಮ ಆಧಾರ್ ಸಂಖ್ಯೆ, ನಿಮ್ಮ ಒಂದು ಜನ್ಮ ದಿನಾಂಕ, ಯಾವ ಲಿಂಗ ಮತ್ತು ನಿಮ್ಮ ಒಂದು ಫೋಟೋನ ನೀವು ಇಲ್ಲಿ ಏನು ಮಾಡಬೇಕಾಗುತ್ತೆ, ಚೂಸ್ ಫೈಲನ್ನು ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ನೀವು ನಿಮ್ಮ ಒಂದು ಮೊಬೈಲಲ್ಲೇ ಇರೋದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದಾಗಿದೆ. ಅಂದರೆ
ಸುಮ್ಮನೆ ಸೆಲ್ಫಿಗಳನ್ನೆಲ್ಲ ಹಾಕಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ನೀಟಾಗಿರೋ ಒಂದು ಪಾಸ್ಪೋರ್ಟ್ ಇದರಲ್ಲಿ ಫೋಟೋ ಏನು ತೆಗೆಸ್ಕೊಂಡಿರ್ತೀರಲ್ಲ, ಬ್ಯಾಕ್ಗ್ರೌಂಡ್ ನೀಟಾಗಿರೋ ಒಂದು ಬ್ಯಾಕ್ಗ್ರೌಂಡನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬೇಕಿದ್ರೆ ಹಾಕಿ. ಓಕೆ, ಪರ್ಮನೆಂಟ್ ಅಡ್ರೆಸ್ನ ಟೈಪ್ ಮಾಡಿ. ಮತ್ತು ಕರೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ ಸೇಮಾ ಅಂತ ಕೇಳಿದ್ದಾರೆ. ಇಫ್ ಎಸ್ ಹಾಕಿ. ಅಡ್ರೆಸ್ ಇನ್ 1 ಲೈನ್ ಆರ್ ಅಡ್ರೆಸ್ 1 or 2. ನೆಕ್ಸ್ಟು ಡಿಸ್ಟ್ರಿಕ್ಟ್ ಹೆಸರು, ಯಾವ ಒಂದು ಡಿಸ್ಟಿಕ್ಕಿಂದ ನೀವು ಹೆಸರನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀರಾ, ಯಾವ ಒಂದು ತಾಲೂಕು, ನಿಮ್ಮ ಒಂದು ಪಿನ್ ಕೋಡ್. ಸೊ ಇದಿಷ್ಟು ಬಂದು ಒಂದು ಆಧಾರ್ಗೋಸ್ಕರ ಮತ್ತು ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್. ಓಕೆನಾ. ನೆಕ್ಸ್ಟ್ ಬಂದು ಕೋರ್ಸ್, ಯಾವ ಒಂದು ಕೋರ್ಸನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ. ಫಾರ್ ಎಕ್ಸಾಂಪಲ್ ಈಗ ನಾನು ಇಲ್ಲಿ ನೋಡಿ ಪದವಿನ ಡಿಪ್ಲೊಮೋನ ಪದವಿ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲೇನು ಬರುತ್ತೆ, ಯಾವ ಒಂದು ಸೆಲೆಕ್ಟ್ ಯೋರ್ UG or PG ಅಂತ ಕೇಳುತ್ತೆ. ಬೈ ಚಾನ್ಸ್ ಈಗ ಡಿಪ್ಲೊಮೊ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡಿ PU ಡೀಟೇಲ್ಸ್ ಆ ಥರ ಕೇಳುತ್ತೆ. ಸೊ ಯಾವುದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಪದವಿ ಅಂತ ಸೆಲೆಕ್ಟ್ ಮಾಡ್ಕೊಂಡು ಏನಾಗುತ್ತೆ, ಸೆಲೆಕ್ಟ್ UG or PG. ಯಾವ ಒಂದು UG ಮಾಡ್ತಾ ಇದ್ದೀರಾ, PG ಅಂದರೆ UG ಆಗಿದೆಯಾ ಇಲ್ಲ PG ಆಗಿದೆಯಾ. UG ಅಂತಂತಂದರೆ ಆ ಒಂದು ಡೀಟೇಲ್ಸ್, ಇಲ್ಲ PG ಅಂತ ಆಗಿದ್ದರೆ ಆ ಒಂದು ಕಾಲೇಜ್ ಡೀಟೇಲ್ಸ್ ನೀವು ಕೊಡಬೇಕಾಗುತ್ತೆ. ಓಕೆ. ಸೆಲೆಕ್ಟ್ ಯೂನಿವರ್ಸಿಟಿ ಬೋರ್ಡ್ ನೇಮ್, ಯಾವ ಒಂದು ಯೂನಿವರ್ಸಿಟಿಯಲ್ಲಿ ಓದಿದ್ದೀರ ಅಂದರೆ ನೋಡಿ ಸೆಲೆಕ್ಟ್ ಅಂತ ಕೊಟ್ಟರೆ ನಿಮಗೆ ತುಂಬ ಯೂನಿವರ್ಸಿಟೀಸ್ ಬರುತ್ತೆ. ಸೊ ಯಾವುದು ಅಂತ ಅಂದ್ಬಿಟ್ಟು ನೀವು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ನಿಮ್ಮ ಒಂದು ಪ್ರಾವಿಷನ್ ಡಿಗ್ರಿದು ಒಂದು ರಿಜಿಸ್ಟರ್ಡ್ ನಂಬರ್ ಇರುತ್ತೆ, ಸರ್ಟಿಫಿಕೇಟಿಂದ ಒಂದು ನಂಬರ್ ಇರುತ್ತೆ. ಡಿಪ್ಲೊಮೊ ಅದರ್ವೈಸ್ ಪ್ರಾವಿಷನ್ ಡಿಗ್ರಿ ಯಾವುದಾದ್ರೂ ಆಗಿರಲಿ, ಆ ಒಂದು ಸರ್ಟಿಫಿಕೇಟ್ ನಂಬರ್ ಇರುತ್ತೆ, ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡಿನ ಪ್ರಕಾರ ನಿಮ್ಮ ಒಂದು ಹೆಸರು ಏನಿದೆಯೋ ಅದು, ಮತ್ತು ನಿಮ್ಮ ಒಂದು ಕಾಲೇಜಿನ ಹೆಸರು. ಈಗ ಯೂನಿವರ್ಸಿಟೀಸ್, ಮೇನ್ ಯೂನಿವರ್ಸಿಟೀಸಲ್ಲೇ ಓದಿರೋರು ಇರ್ತಾರೆ, ಕೆಲವರು ಮೇನ್ ಯೂನಿವರ್ಸಿಟಿ, ಈಗ ಬೆಂಗಳೂರು ಯೂನಿವರ್ಸಿಟಿ ಅಂತಾರೆ, ಬೆಂಗಳೂರು ಯೂನಿವರ್ಸಿಟಿ ಅಂಡರ್ ತುಂಬ ಕಾಲೇಜಸ್ ಬರುತ್ತೆ. ಸೊ ಆ ಒಂದು ಕಾಲೇಜ್, ನೀವೇನೋ ಬೇರೆ ಕಾಲೇಜಲ್ಲಿ ಓದ್ತೀರ, ಆ ಒಂದು ಕಾಲೇಜ್ ಯಾವಾಗ ಒಂದು ನಿಮ್ಮ ಒಂದು ರಿಸಲ್ಟ್ ಬಂದಿದೆ ಪ್ರಾವಿಷನ್ ಡಿಗ್ರಿ ಸರ್ಟಿಫಿಕೇಟ್ ಪ್ರಕಾರ ನಿಮ್ಮ ಡೇಟ್ ಆಫ್ ರಿಸಲ್ಟ್ ಏನು, ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಇದಿಷ್ಟು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಮುಗೀತು. ನೆಕ್ಸ್ಟು ಅಂದರೆ ನೀವು ಗೃಹವಾಸಿಗಳ ಯಾವ ಕರ್ನಾಟಕಕ್ಕಾದರೆ ನೋಡಿ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಅಂತ ಬರುತ್ತೆ. ಎಲ್ಲಿ ನೀವು ಇದನ್ನು ಮಾಡಿದೆ, ಸೆಲೆಕ್ಟ್ ಎನಿ ಒನ್ ಆಪ್ಷನ್ ಫಾರ್ ಡೊಮೈನ್ಸ್ ಚೆಕ್, ಅಂದರೆ ಗೃಹವಾಸಿ ಪರಿಶೀಲನೆಗಾಗಿ ಯಾವುದಾದರೂ ಒಂದು ಆಯ್ಕೆಯನ್ನು ಮಾಡಿಕೊಳ್ಳಿ. ಅಂದರೆ ಅದನ್ನು ಚೆಕ್ ಮಾಡೋದಕ್ಕೋಸ್ಕರ ಏನು ಬೇಕು, ಸಿ ಟಿ ನಂಬರಾ, ರೇಷನ್ ಕಾರ್ಡಾ, ಡಿಪ್ಲೊಮೊನಾ, ಡಿಗ್ರಿ, ಆ ಸರ್ಟಿಫಿಕೇಟ್ಸಲ್ಲಿ ನಿಮ್ಮ ಒಂದು ಹೋಮ್ ಟೌನನ್ನು ಕೊಟ್ಟಿರ್ತಾರೆ, ಕರ್ನಾಟಕ ಆಗಿರ್ಬೋದು ಅಡ್ರೆಸ್ ಆ ಥರ ಎಲ್ಲ ಕೊಟ್ಟಿರ್ತಾರೆ, ಅದನ್ನು ಚೆಕ್ ಮಾಡ್ಕೊತಾರೆ. ನೆಕ್ಸ್ಟು ನಿಮ್ಮ ಒಂದು ಮೊಬೈಲ್ ಸಂಖ್ಯೆ, ನಿಮ್ಮ ಒಂದು ಇಮೇಲ್ ID. ಸೊ ಇವೆರಡು ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟು. ಅದನ್ನು ನೀವಿಲ್ಲಿ ಟೈಪ್ನ ಮಾಡಿ. ಸೆಲೆಕ್ಟ್ ಕ್ಯಾಟಗರಿ, ಸೊ ಯಾವ ಒಂದು ಕ್ಯಾಟಗರಿ ನೋಡಿ, ಎಸ್ ಟಿನ OBCನ ಜನರಲ್, ಯಾವುದಕ್ಕೆ ಬಿಲಾಂಗ್ ಮಾಡ್ತೀರಾ ಅಂತಲೂ ನೀವಿಲ್ಲಿ ಟಿಕ್ ಮಾಡಬೇಕಾಗುತ್ತೆ. ನಂತರ ನೀವೇನಾದರೂ ಡಿಸಬಿಲಿಟೀಸ್ ಇದೆಯಾ ಅಂದರೆ ಅಂಗವಿಕಲರ ನೀವೇನಾದರೂ, ಇಫ್ ಎಸ್ ಇಫ್ ನೋ ಓಕೆನಾ. ಸೊ ಇದಿಷ್ಟು ಆದಾದಮೇಲೆ ನೀವೇನು ಮಾಡಬೇಕಿಲ್ಲಿ, ಈ ಒಂದು ನಂಬರ್ ಏನು ಕೊಟ್ಟಿರ್ತಾರೋ ಅಂದರೆ ಕ್ಯಾಪ್ಚಾ, ನಿಮಗೆ ನಂಬರ್ ಬಂದಿರ್ಬೋದು, ಆಲ್ಫಾಬೆಟ್ಸ್ ಏನು ಬಂದಿರುತ್ತೋ ಅದನ್ನು ನೀವಿಲ್ಲಿ ಟೈಪ್ನ ಮಾಡಬೇಕಾಗುತ್ತೆ. ಟೈಪ್ನ ಮಾಡಿ ಏನು ಮಾಡಬೇಕು, ಸಬ್ಮಿಟ್ನ ಕೊಡಬೇಕು. ಓಕೆನಾ. ಬೈ ಚಾನ್ಸ್ ನೀವೇನೋ ಕೆಲವು ಗೊತ್ತಿರಲ್ಲ, ಅವಾಗೇನು ಮಾಡಿ ಅಂತಂದರೆ ಡ್ರಾಫ್ಟಿಗೆ ಹಾಕ್ಬಿಡಿ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಡ್ರಾಫ್ಟಿಗೆ ಹಾಕಿದ್ರೆ 3 ದಿನ ಮಾತ್ರ ಇರುತ್ತೆ. 3 ದಿನದ ಒಳಗಡೆ ನೀವು ಮತ್ತೆ ಅದನ್ನು ಸಬ್ಮಿಟ್ನ ಮಾಡಲೇಬೇಕಾಗುತ್ತೆ. ಓಕೆನಾ. ಕ್ಲೋಸ್ ಅಂತ ಕೊಟ್ಟರೆ ಫುಲ್ ಹೋಗ್ಬಿಡುತ್ತೆ, ಏನು ಮಾಡಿರ್ತೀರೋ ಅದಷ್ಟು. ರೀಸೆಟ್ ಅಂದರೆ ಕಂಪ್ಲೀಟ್ಲಿ ಎರೇಸ್ ಆಗುತ್ತೆ. ಸೊ ಇದಿಷ್ಟು ಬಂದು ಒಂದು ಮಾಹಿತಿಯಾಗಿರುತ್ತೆ. ಸೊ ಹೀಗೆ ನೀವು ಅಪ್ಲಿಕೇಶನ್ನ ಸಲ್ಲಿಸಬೇಕಾಗುತ್ತೆ. ಇದಲ್ದರೇ ನಿಮ್ಗೇನಾದರೂ ಬೇರೆ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಹೆಲ್ಪ್ ಮಾಡ್ತೀನಿ. ಯಾಕೆ ಅಂತಂತಂದರೆ ತುಂಬ ಜನ ಇದಕ್ಕೆ ಅಪ್ಲೈ ಮಾಡೋರು ಇರ್ತೀರ, ಕಷ್ಟಗಳಿರುತ್ತೆ, ಪ್ರಾಬ್ಲಮ್ಸ್ ಆಗ್ಬೋದು. ಸೊ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಇನ್ಯಾರ್ಯಾರು ಅಪ್ಲೈ ಮಾಡ್ತಿರ್ತಾರೋ ಅವ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ಒಂದು ಮಾಹಿತಿ ಆಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಆ್ಯಂಡ್ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಬಟ್ ಇದಲ್ದರೇನೂ ಕೂಡ ನಿಮ್ಗೆ ಏನಾದರೂ ಎರರ್ಸ್ ಬಂದರೆ ಇಲ್ಲ ಡೌಟ್ಸ್ ಬಂದರೆ ನಾನು ಆವಾಗಲೇ ಹೇಳ್ದಂಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸೊ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇರ್ತಾರೋ ಇಲ್ಲ ನಿಮ್ಮ ಕಸಿನ್ಸ್ ಯಾರ್ಯಾರು ಇರ್ತಾರೋ ಅವ್ರು ಯಾರ್ಯಾರು ಅಪ್ಲೈ ಮಾಡ್ತಾ ಇರ್ತಾರೋ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಅವರು ಬೇಗ ಅಪ್ಲೈನ ಮಾಡ್ಬೋದು, ಈಸಿಯಾಗಿ ಅಪ್ಲೈನ ಮಾಡ್ಕೋಬೋದು. ಆ್ಯಂಡ್ ತುಂಬ ಜನ ಏನು ಅಂತಂದರೆ ಸೈಬರ್ ಅಂಗಡಿಗೆ ಹೋಗಬೇಕು ಇಲ್ಲ ಸೈಬರ್ ಶಾಪ್ಗೆ ಹೋಗಬೇಕು ಅವ್ರ ಲ್ಯಾಪ್ಟಾಪೇ ಬೇಕು ಅಂತ ಅನ್ಕೊತೀರ, ಅದು ತಪ್ಪು. ನೀವು ನಿಮ್ಮ ನಾನು ಮೊಬೈಲಲ್ಲೇ ನಿಮಗೆ ಅಪ್ಲೈ ಮಾಡೋದನ್ನು ಹೇಳ್ಕೊಡ್ತಾ ಇರೋದು. ಸೊ ಮೊಬೈಲಲ್ಲೇ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಆದಷ್ಟು ಅಪ್ಲೈನ ಬೇಗ ಮಾಡಿ. ಲಾಸ್ಟಲ್ಲಿ ಮಾಡೋಕ್ಕೋದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ತುಂಬ ಬ್ಯುಸಿಯಾಗಿ
ಹೋಗ್ಬಿಡುತ್ತೆ ವೆಬ್ಸೈಟು. ಈಗಲೇ ತುಂಬ ಇದಿದೆ, ಸ್ಟಕ್ ಆಗುತ್ತೆ. ಮತ್ತು ತುಂಬ ಬ್ಯುಸಿಯಾಗಿಬಿಟ್ರೆ ಕಷ್ಟ ಆಗುತ್ತೆ. ಸೊ ಆದಷ್ಟು ಈಗೀಗೆ ಅಪ್ಲೈನ ಮಾಡಿ. ಓಕೆ, ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ ಇಷ್ಟ ಆಗಿದ್ದಲ್ಲಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಸೊ ದಟ್ ಅದು ನನಗೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಸೊ ಈ ನಿಮ್ಮ ಲೈಕ್ ನಾನೊಂದು ಸಣ್ಣ ಪ್ರಯತ್ನನ ಪಡ್ತಾ ಇದ್ದೀನಿ. ಸೊ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಶುಭ ದಿನ.